ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ 5 ಕನಸುಗಳು ಏನಾದರೂ ನಿಮಗೆ ಬಿದ್ದರೆ ಯಾರೆಂದಿಗೂ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಹೋದರೆ ಅದರ ಪ್ರಭಾವ ಕಮ್ಮಿ ಆಗುತ್ತೆ. ಆ 5 ಕನಸುಗಳು ಯಾವುವು ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕೆ ಮುಂಚೆ ನನ್ನ ಚಾನಲ್ ನೋಡೋದು ಮಾತಾಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನು ಕೂಡ ಆದಷ್ಟು ಮರಿಬೇಡಿ, ಅದು ಕೂಡ ಫ್ರೀ ಆಗಿರುತ್ತೆ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆಗಳು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಹೇಳಿ ರಾಶಿ ನಕ್ಷತ್ರವನ್ನು ಜೊತೆಗೆ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ರಾಶಿ ನಕ್ಷತ್ರನ ನಾನು ನೋಡಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ಕೆಲವರು ಬರೀ ರಾಶಿ ನಕ್ಷತ್ರ ಮಾತ್ರ ತಿಳಿಸ್ತಾರೆ, ಇಲ್ಲೊಂದು ಡೇಟ್ ಆಫ್ ಬರ್ತ್ ಮಾತ್ರ ತಿಳಿಸ್ತಾರೆ. ಆ ಥರ ತಿಳಿಸಿದ್ರೆ ಯಾವ ಥರ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಸಮಸ್ಯೆಯನ್ನು ಕೂಡ ನಿಮಗೆ ಏನು ಕೇಳಬೇಕು ಅದನ್ನು ಮುಕ್ತವಾಗಿ ನನಗೆ ಕಮೆಂಟ್ ಮಾಡಬಹುದು, ಮಾಡಬೇಕು ಕೂಡ. ಆಗ ನನಗೆ ಗೊತ್ತಾಗುತ್ತಲ್ವ, ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಸೂಚಿಸಬಹುದು. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಮಿಸ್ ಆಗುತ್ತೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಅದು ಗುರುಗುಜ್ಜು ದೇವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಕನಸುಗಳ ಬಗ್ಗೆ ಮಾತನಾಡಿಕೊಂಡು ಹೋಗೋಣ. ಹಲವಾರು ರೀತಿಯ ಕನಸುಗಳು ಇರುವಂಥದ್ದು, ಅಂದರೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ ಅಲ್ವಾ. ಕನಸು ಇದೇ ಥರ ಬೀಳಬೇಕು ಅದೇ ಥರ ಬೀಳಬೇಕು ಅನ್ನೋದು ಯಾವುದಿಲ್ಲ. ಅದೇ ಕೆಲವು ಕನಸುಗಳನ್ನು ನಾವು ನೆನಪಿಟ್ಕೊಳ್ತೇವೆ, ಅದನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ತೇವೆ. ಆದರೆ ಈ 5 ಕನಸುಗಳು ಏನಾದರೂ ಬಿದ್ದರೆ ಅದನ್ನು ಯಾರ ಜೊತೆಯೂ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ, ಅದರ ಪ್ರಭಾವ ಕಮ್ಮಿ ಆಗುತ್ತೆ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ಕನಸುಗಳು ಬೀಳುವಂಥದ್ದು, ಕನಸುಗಳು ಕಾಣದವರಿಲ್ಲ. ಸ್ವಪ್ನಶಾಸ್ತ್ರದ ಕನಸಿನ ರೂಪದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸು ಖಂಡಿತವಾಗಿಯೂ ಕೆಲವು ಅರ್ಥವನ್ನು ಹೊಂದಿರುತ್ತವೆ ಮತ್ತು ಸಾಮಾನ್ಯವಾಗಿ ಕಾಣುವ ಕನಸುಗಳು ನಾವು ತಕ್ಷಣ ನಮ್ಮ ಪ್ರೀತಿ ಪಾತ್ರ ಜೊತೆ ಅಥವಾ ಸ್ನೇಹಿತರಿಗೆ ಹಂಚ್ಕೊಳ್ತೇವೆ. ನನಗೆ ಈ ಥರ ಕನಸು ಬಿದ್ದಿತ್ತು, ಆ ಥರ ಕನಸು ಬಿದ್ದಿತ್ತು ಅಂತ. ನಾನು ಸುಮಾರು ಕನಸಿನ ಬಗ್ಗೆ ವಿಡಿಯೋ ಹಾಕಿದ್ದೇನೆ, ಒಳ್ಳೆಯದು ಕೆಟ್ಟದ್ದು ಅಂದರೆ ನಮಗೆ ಗೊತ್ತಿರುತ್ತೆ ಅಲ್ವಾ. ಆದರೆ ನಾವು ಮಾರನೇ ದಿವಸ ಅದನ್ನು ಯಾರ ಹತ್ರನೂ ಹಂಚ್ಕೊಳ್ತೇವೆ. ನಮಗೆ ಭಯ ಆಯಿತು ಅಥವಾ ಈ ಥರ ಭಯದ ಕನಸು ಬಿತ್ತು, ಈ ಥರ ಬಿತ್ತು, ಏನೇನೋ ಹಂಚ್ಕೊಳ್ತೇವೆ ಅಲ್ವಾ. ಆದರೆ ಪ್ರಮುಖವಾಗಿ ಈ ಒಂದು 5 ಕನಸು ಏನಾದರೂ ನಿಮಗೆ ಬಿದ್ದರೆ, ನಾನು ಇದಕ್ಕಿಂತ ಮುಂಚೆನೂ ಕೂಡ ನಾನು ಹೇಳಿದ್ದೆ, ಅದು ಮುಂದೆ ಗೊತ್ತಾಗುತ್ತೆ ಏನಂತ. ಅದನ್ನು ಯಾರ ಹತ್ರನೂ ಹಂಚ್ಕೋಬೇಡಿ, ಅದರ ಪ್ರಭಾವ ಕಮ್ಮಿ ಆಗುತ್ತೆ ಅಂತ ಇದು. ಹಾಗೆಯೇ ಆ ಕನಸು ಯಾವುದು ಅಂತ ನೋಡಿದರೆ, ಕನಸಿನಲ್ಲಿ ಹೂವಿನ ಉದ್ಯಾನವನವನ್ನು ಕಂಡರೆ, ನಿಮ್ಮ ಕನಸಿನ ಹೂವು ಮತ್ತು ಹಣ್ಣಿನ ತೋಟವನ್ನು ನೀವು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತ ಕನಸು ಕಾಣೋದು ಒಳ್ಳೆಯದು. ಅಂಥ ಕನಸುಗಳನ್ನು ಹೊಂದಲು ನೀವು ಕೆಲವು ಉತ್ತಮ ಸುದ್ದಿಗಳನ್ನು ಪಡೆಯಬಹುದು ಮುಂದಿನ ದಿನಗಳಲ್ಲಿ. ಈ ರೀತಿಯ ಕನಸು ಆರ್ಥಿಕ ಲಾಭವನ್ನು ಕೂಡ ಸೂಚಿಸುವಂಥದ್ದು ಮತ್ತು ಸ್ವಪ್ನಶಾಸ್ತ್ರದ ಪ್ರಕಾರ ಯಾರಿಗಾದರೂ ಅಂಥ ಕನಸು ಬಿದ್ದರೆ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ವೇಳೆ ಹೇಳಿಕೊಂಡರೆ ಅದರ ಪರಿಣಾಮ ಕಡಿಮೆ ಆಗುತ್ತೆ. ಹಾಗೆ ಬೆಳ್ಳಿ ತುಂಬಿದ ಕಲಶ, ನಿಮ್ಮ ಕನಸಿನಲ್ಲಿ ಬೆಳ್ಳಿ ತುಂಬಿದ ಪಾತ್ರೆಯನ್ನು ನೀವು ನೋಡಿದರೆ ಅಂತಹ ಕನಸನ್ನು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸು ಜೀವನದಲ್ಲಿ ಉತ್ತಮ ದಿನಗಳನ್ನು ಸೂಚಿಸುವಂಥದ್ದು ಮತ್ತು ಈ ರೀತಿಯ ಕನಸು ಮುಂಬರುವ ಭವಿಷ್ಯದಲ್ಲಿ ನೀವು ಉತ್ತಮ ದಿನಗಳನ್ನು ಹೊಂದಲಿದ್ದೀರಿ ಅಂತ ಸೂಚಿಸುತ್ತದೆ. ನೀವು ಅಂಥ ಕನಸನ್ನು ಹೊಂದಿದ್ದರೂ ಸಹ ಅದರ ಬಗ್ಗೆ ಇತರರಿಗೆ ಹೇಳಲಿಕ್ಕೆ ಹೋಗಬೇಡಿ. ಹಾಗೆ ಕನಸಿನಲ್ಲಿ ಪೋಷಕರು ನೀರು ಕುಡಿಯುವುದು, ನಿಮ್ಮ ಹೆತ್ತವರಿಗೆ ನೀವು ನೀರನ್ನು ನೀಡುತ್ತಿರುವಿರಿ ಎಂಬ ಕನಸನ್ನು ನೀವು ಎಂದಾದರೂ ನೋಡಿದರೆ ಅಂಥ ಕನಸನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತದೆ. ಈ ರೀತಿಯ ಕನಸು ನೀವು ಮುಂಬರುವ ಭವಿಷ್ಯದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲಿದ್ದೀರಿ ಎಂಬುದರ ಸಂಕೇತ. ಅಂತಹ ಕನಸುಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ, ಅದರ ಪರಿಣಾಮ ಕಡಿಮೆ ಆಗುತ್ತೆ. ಹಾಗೆಯೇ ಮುಂಬರುವ ಭವಿಷ್ಯದಲ್ಲಿ ಅದರ ಪರಿಣಾಮ ಕಡಿಮೆ ಆಗುತ್ತೆ ಅನ್ನುವ ನಂಬಿಕೆ. ಕನಸಿನಲ್ಲಿ ದೇವರು ಏನಾದರೂ ಕಂಡರೆ ಶೀಘ್ರದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಎಂಬುದರ ಸಂಕೇತ. ಅಂಥ ಕನಸನ್ನು ನೀವು ಯಾರೊಂದಿಗಾದರೂ ಹಂಚಿಕೊಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕೆಲಸ ಹಾಳಾಗಬಹುದು. ಹಾಗಾಗಿ ಅಂಥ ಕನಸುಗಳನ್ನು ಮರೆತು ಯಾರೊಂದಿಗೂ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ದೇವರ ಕನಸು ಬಿದ್ದು ಕೂಡ ಇಂಥದೇ ದೇವರು ಅಂತಲ್ಲ, ಎಲ್ಲ ದೇವರ ಬಗ್ಗೆ ಏನಾದರೂ ಕನಸು ಕಂಡರೆ ಅದು ತುಂಬಾ ಒಳ್ಳೆಯದು. ಹಾಗೆಯೇ ನಾವು ಸ್ವಂತ ಮರಣ ಹೊಂದಿದರೆ, ನಾವು ಸತ್ತಾಗೆ ನಮಗೆ ಕನಸಿನಲ್ಲಿ ಕಂಡರೆ, ಈಗಾಗಲೇ ನಾನು ಅದರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೇನೆ. ನೀವು ಸತ್ತಿದ್ದೀರಿ ಅಥವಾ ಬೇರೊಬ್ಬರು ಸತ್ತಿದ್ದಾರೆ ಎಂದು ಕನಸನ್ನು ನೀವು ನೋಡಿದರೆ ಅಂಥ ಕನಸನ್ನು ಕೂಡ ಯಾರನ್ನು ಹಂಚಿಕೊಳ್ಬೇಡಿ. ಅಂಥ ಕನಸುಗಳನ್ನು ಇತರರೊಂದಿಗೆ ಹಂಚಿಕೊಂಡರೆ ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗುವುದು ಅಂತ ಹೇಳಲಾಗುತ್ತದೆ. ಈ ಎಲ್ಲ ಕನಸುಗಳು ಏನಿದೆ, ನಾನು ಇಷ್ಟು 5 ಕನಸುಗಳು ಮೇಯ್ನಾಗಿ ನಾನು ಈಗಾಗಲೇ ಹಿಂದೆನೂ ಹೇಳಿದ್ದೆ. ದೇವರ ಬಗ್ಗೆ ಕನಸು ಅಥವಾ ಆ ರಿಲೇಟೆಡ್ ಏನಾದರೂ ಕನಸು ಕಂಡರೆ ನೀವು ಖಂಡಿತವಾಗ್ಲೂ ಯಾರೊಂದಿಗೂ ಹಂಚಿಕೊಳ್ಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಂಥ ಕನಸು ಕಂಡಾಗ ನಮಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಒಳ್ಳೆಯದು ಕಾದಿರುತ್ತೆ, ಏನೋ ಒಂದು ಒಳ್ಳೆಯದಾಗುತ್ತೆ. ಅದೇನಾದರೂ ನಾವು ಬೇರೆಯವ್ರ ಹತ್ರ ಹಂಚಿಕೊಂಡ್ರೆ ಅದರ ಪ್ರಭಾವ ಕಡಿಮೆ ಆಗುತ್ತೆ ಮತ್ತು ಅದು ಅದು ಒಳ್ಳೆಯ ದಿನಗಳು ಏನು ಬರುತ್ತವೆ ಅದು ಬರುವುದಿಲ್ಲ. ಈ ಥರ ಈ ಒಂದು 5 ಕನಸುಗಳನ್ನು ಪರ್ಟಿಕ್ಯುಲರ್ ಆಗಿ ನೀವು ಕಂಡರೆ ಅದನ್ನು ಯಾರೊಂದಿಗೂ ಹಂಚ್ಕೋಬೇಡಿ. ಅಂದರೆ ಮುಂಬರುವ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅದನ್ನು ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಖಂಡಿತ ಕೂಡ ಸತ್ಯ ಕೂಡ. ಧನ್ಯವಾದಗಳು.